ಸ್ನೇಹಿತರೆ, ಇದೇ ಫೆಬ್ರವರಿ 1ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಆದರೆ ಈ ಬಜೆಟ್ನ ಬಳಿಕ ಲಾಭ ಮಾಡಬಲ್ಲ ಒಂದು 5 ಸ್ಟಾಕ್ನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನು ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ನಾನಿವತ್ತು ಶೇರ್ ಮಾರ್ಕೆಟ್ನಲ್ಲಿ ಬಜೆಟ್ ನಂತರ ನಿಮಗೆ ಲಾಭ ಕೊಡಬಲ್ಲ 5 ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನೋಡಿ, ಈಗ ಮಾರ್ಕೆಟ್ ಬಂದು ನೆಗೆಟಿವ್ ಟ್ರೆಂಡ್ನಲ್ಲಿದೆ. ನೀವೇನಾದರೂ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ರಿಸ್ಕಿ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತರೆ ಸರಿಯಾದ ಒಂದು ಲೆವೆಲ್ನ ನೋಡಿ ಎಂಟ್ರಿ ಆಗೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವೇನಾದರೂ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ನನ್ನ ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯ್ನ್ ಆಗ್ಬೋದು. ಕರೆಕ್ಟಾದ ಲೆವೆಲ್ ನೀವು ಯಾವಾಗ ಎಂಟ್ರಿ ತೊಗೊಳ್ಬೇಕು, ಟಾರ್ಗೆಟ್ ಎಷ್ಟಿರುತ್ತೆ ಅನ್ನೋದನ್ನು ನಾನು ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ, ಇದು ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ ಆಗಿರುತ್ತೆ ಅಂತ ಹೇಳ್ಬೋದು. ನಂಬರ್ 1 ಅಲ್ಲಿ ಬರ್ತಕ್ಕಂಥದ್ದು IRCTC. ನಿಮಗೆಲ್ಲ ಗೊತ್ತಿದೆ, ಈಗ ಒಂದು ಬಜೆಟ್ನ ನಂತರ ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಇದು ರೈಲ್ವೆ ಸೆಕ್ಟರ್ ಕಡೆ ಒಂಚೂರು ಫೋಕಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬಹುದು. ಹಾಗೆಯೇ ಈಗ ಹೊಸದಾಗಿ 1200 ಹೊಸ ಸ್ಟೇಷನ್ಗಳನ್ನು ಅಂದರೆ ಈಗ ರೆನೋವೇಷನ್ ಮಾಡ್ತಾ ಇದ್ದಾರೆ ಸ್ಟೇಷನ್ಗಳು. ನಿಮಗೆ ಗೊತ್ತಿರ್ಬೋದು, ನಮ್ಮ ಬೆಂಗಳೂರಿನ ಯಶವಂತಪುರ ಸ್ಟೇಷನ್ ಕೂಡ ಒಂದು ಅಂತ ಹೇಳ್ಬಹುದು ಅದರಲ್ಲಿ. ಈ ರೀತಿ 1200ರಲ್ಲಿ ಇನ್ನೂ ಹೆಚ್ಚು ಅಡಿಷನಲ್ ಸ್ಟೇಷನ್ಗಳನ್ನ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆ್ಯಡ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇದರಿಂದ IRCTCಗೆ ತುಂಬ ಬೆನಿಫಿಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಬಹುದು. ನೀವು ಏನಾದರೂ ಫೋಕಸ್ ಮಾಡಬೇಕು ರೈಲ್ವೆ ಸೆಕ್ಟರ್ನಲ್ಲಿ ಅಂದರೆ IRCTC ಬೆಸ್ಟ್. ಹಾಗೆಯೇ ಇದು ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು L&T. L&T ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತದಲ್ಲಿ ನಡೀತಕ್ಕಂಥ ಸುಮಾರು ಕನ್ಸ್ಟ್ರಕ್ಷನ್ ವರ್ಕ್ಗಳಾಗಿರ್ಬೋದು, ಹಾಗೆಯೇ ಸುಮಾರು ಒಂದು ಸೆಕ್ಟರ್ಗಳಲ್ಲಿ ಇವರ ಒಂದು ಹ್ಯಾಂಡಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಫಂಡಮೆಂಟಲಿ ಈ ಒಂದು ಸ್ಟಾಕು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಬಹುದು. ನಂಬರ್ 3 ಅಲ್ಲಿ ಬರ್ತಕ್ಕಂಥದ್ದು HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಈ ಒಂದು ಕಂಪನಿ ಮೊನೊಪೊಲಿ ಕಂಪನಿ ಆಗಿದೆ ಅಂತ ಹೇಳಬಹುದು. ನಮ್ಮ ಭಾರತದಲ್ಲಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ನೀವು ಏನೇ ಒಂದು ತಯಾರಿಕಾ ಮಾಡತಕ್ಕಂಥ ಯಾವುದೇ ಒಂದು ಯುದ್ಧ ವಿಮಾನಗಳಾಗಿರ್ಬೋದು, ಹಾಗೆಯೇ ಕೆಲವೊಂದಿಷ್ಟು ಸಾಮಗ್ರಿಗಳಾಗಿರ್ಬೋದು, ಇದನ್ನು HAL ಮಾತ್ರ ರೆಡಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಮೊನೊಪೊಲಿ ಸ್ಟಾಕ್ ಆಗಿದೆ ಅಂತ ಕೂಡ ಹೇಳಬಹುದು. ನಂಬರ್ 4 ಅಲ್ಲಿ ಬರ್ತಕ್ಕಂಥದ್ದು ICICI ಬ್ಯಾಂಕ್. ICICI ಬ್ಯಾಂಕ್ನ ಒಂದು ರಿಸಲ್ಟ್ ನಿನ್ನೆ ತಾನೇ ಬಂದಿರತಕ್ಕಂಥದ್ದು. ನೀವೆಲ್ಲ ನೋಡಿದ್ರೆ ಈ ಒಂದು ರಿಸಲ್ಟ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ICICI ಬ್ಯಾಂಕ್ ಏನಿದೆ ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಬ್ಯಾಂಕ್ ಅಂತ ಹೇಳಬಹುದು. ಇನ್ನು ನಂಬರ್ 5 ಅಲ್ಲಿ ಬರ್ತಕ್ಕಂಥದ್ದು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಇದು ಒಂದು FMCG ಕಂಪನಿ ಆಗಿದೆ. ಈ ಒಂದು ಕಂಪನಿಗೆ ನೀವೇನಾದರೂ ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡ್ತಿದ್ದೀರ ಅಂತಂದ್ರೆ ಎಂದೂ ನಿಮಗೆ ನಷ್ಟ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈ ಒಂದು ಕಂಪನಿ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಇರತಕ್ಕಂಥದ್ದು. ಮತ್ತು ಈ ಒಂದು ಕಂಪನಿ ಏನಿದೆ FMCG ಸೆಕ್ಟರ್ನಲ್ಲಿ ಇರತಕ್ಕಂಥದ್ರಿಂದ ನೀವು ಯಾವತ್ತೂ ಕೂಡ ಈ ಒಂದು ಸೆಕ್ಟರ್ ಕೆಳಗಡೆ ಬೀಳುತ್ತೆ ಅಂತ ನೀವು ಯೋಚನೆ ಮಾಡಲಿಕ್ಕೆ ಆಗಲ್ಲ. ಈಗ ನೋಡಿ, ನಾನು ಯಾವುದೋ IT ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಯಾವುದೋ ಒಂದು AI ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಯಾವುದೋ ಒಂದು EV ಕಂಪನಿಗಳಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಫ್ಯೂಚರ್ ಬಗ್ಗೆ ನನಗೆ ಗೊತ್ತಿಲ್ಲ. ಮುಂದೆ ಆ ಜನ ಆ ಪ್ರಾಡಕ್ಟ್ನ ಬೈ ಮಾಡ್ತಾರ ಅಥವಾ ಆ ಒಂದು ಸೆಕ್ಟರ್ ಏನಿದೆ ಅದು ಗ್ರೋತ್ ಆಗುತ್ತಾ ಅನ್ನೋದು ಯಾರಿಗೂ ಕೂಡ ಒಂದು 100% ಶೂರ್ ಆಗಿ ಹೇಳಲಿಕ್ಕಾಗಲ್ಲ. ಬಟ್ FMCG ಸೆಕ್ಟರ್ನ ನಾವು 100% ಶೂರ್ ಆಗಿ ಕೂಡ ಹೇಳ್ಬೋದು. ಹಾಗೆಯೇ ಈ ಒಂದು ಬಜೆಟ್ನ ಬಳಿಕ ಈ ಒಂದು ಹಿಂದೂಸ್ತಾನ್ ಯೂನಿಲಿವರ್ಗೆ ಸುಮಾರು ಒಂದು ಬೆನಿಫಿಟ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇದರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ಬೋದು. ನೀವೇನಾದರೂ ಈ ಒಂದು ಸ್ಟಾಕ್ಗಳನ್ನ ಬೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ ಅಂತಂದರೆ ಸರಿಯಾದ ಎಂಟ್ರಿಗೆ ವೇಟ್ ಮಾಡಿ. ನೋಡಿ, ಮಾರ್ಕೆಟ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, ಟ್ರೆಂಡ್ ಕರೆಕ್ಟ್ ಆಗಿಲ್ಲ, ಆಲ್ರೆಡಿ ಡೌನ್ಫಾಲ್ ಆಗ್ತಾ ಇದೆ. ಓಕೆನಾ? ಬಜೆಟ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಇದು ನಮ್ಮ ಎಕಾನಮಿ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಇವರು ಯಾವ ರೀತಿಯ ಬಜೆಟನ್ನು ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಕ್ರಿಪ್ಟೋಗೂ ಕೂಡ ಇವರೇನು ಟ್ಯಾಕ್ಸ್ನ ಹಾಕ್ತಾರಾ ಅಥವಾ ತೆಗಿತಾರಾ, ಇದನ್ನು ಕೂಡ ನಾವು ಕಾದು ನೋಡಬೇಕಾಗಿರುತ್ತೆ. ಏನಾದರೂ ಕ್ರಿಪ್ಟೋದಲ್ಲಿ ಇವರೇನಾದರೂ ಟ್ಯಾಕ್ಸ್ನ ಕಮ್ಮಿ ಮಾಡಿದ್ರು ಅಂತಂದರೆ ಎಲ್ಲ ಒಂದು ಶೇರ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಹಣ ಕ್ರಿಪ್ಟೋ ಮಾರ್ಕೆಟಿಗೆ ಇನ್ನೂ ಹೆಚ್ಚಾಗಿ ಡಂಪ್ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರ ಅಂತಂದರೆ ಸರಿಯಾದ ಎಂಟ್ರಿಗೆ ಕಾದು ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಗೆಟಿವ್ ಟ್ರೆಂಡ್ನಲ್ಲಿ ಇರಬೇಕಾದ್ರೆ ಹೋಗಿ ನೀವು ಇಲ್ಲಿ ಜಂಪ್ ಆಗಲಿಕ್ಕೆ ಹೋಗಬೇಡಿ, ನೀವು ಲಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಬಹುದು. ನಿಮಗೆ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡತಕ್ಕಂಥ ಈ ಲೈಕಿಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.